ಕಟ್ಟಿಗೆಗಳನ್ನೆಲ್ಲ ಚೆನ್ನಾಗಿ ಒಣಸ್ಬಿಟ್ಟು ಕೊಡದ್ಬಿಟ್ಟು ಮನೆ ಒಳಗೆ ಹೊಟ್ಕೊಂಡ್ಬಿಡ್ತೀನಿ. ಅರೆ ಹೋಯ್ ಪಾರಿಂದು ಅಕ್ಕ, ಏನ್ಗೆ ಇದು ಏನ್ಗೆ ಮಾಡ್ತಿದ್ದೀರಾ? ಓ ಪಾತಿ, ಅರೆ ಏನ್ ಪಾರಿಂದು ಅಕ್ಕ ತುಂಬಾ ಕಟ್ಗೆಗೆ ನೋಡ್ತಾ ಇದ್ದೀರಾ? ಕಣೆ, ಕೊಟ್ಟಿಗೆಗಳನ್ನೆಲ್ಲ ಕಡ್ಕೊಂಬಂದು ಹಾಕಿದ್ನೆ ದುಂಡುಗೆ ಚೆನ್ನಾಗಿ ಒಣಗಿದವೆಲ್ಲ ಅಂತ ನೋಡ್ತಿದ್ದೆ. ಒಣಗಿದ್ರೆ ಗಳಗಡೆ ಎಲ್ಲ ಕೊಡ್ದ್ಬಿಟ್ಟು ಮನೆ ಒಳಗೆ ಒಟ್ಟಿಗೆನ ಅಂತ. ಅರೆ ಯಾಕೆ ಪಾರಿಂದು ಅಕ್ಕ, ಹೊರಗಡೆಗೆ ಇದ್ರೆ ತುಂಬಾ ಚೆನ್ನಾಗಿ ಬಿಸಿಲಿಗೆ ಒಣಗೆ ಬಿಡುತ್ತೆ ಅಲ್ವೇ? ಅಯ್ಯೋ ನೀನ್ ಒಳ್ಳೆ ಕೊಟ್ಟಿಗೆ ಅನ್ನೋದು ಈಗ ಬಂಗಾರ ಆಗೈತೆ, ಇವನು ಹೊರಗಡೆ ಬಿಡುವಂತೀಯಲ್ಲ. ಅಯ್ಯೋ ಚೆನ್ನಾಗೆಲ್ಲ ಒಣಗಿಸ್ಬಿಟ್ಟು ಕೊಡ್ದು ಒಳಗಡೆ ಬಚ್ಚಿಟ್ಕೊಂಡ್ರೇನೆ ಇವಾಗ ಉಳಿಯೋದು. ಬಂಗಾರ ಹೆಂಗೆ ಬೀರ್ನೆ ತಗೊಂಡೋಗಿ ಬಚ್ಚಿಡ್ತೀವ ಹಂಗೆ ಕೊಟ್ಟಿಗೆ ಈಗ ಬಚ್ಚಿಡೋದು ಬಂದತಿ. ಮೊದ್ಲೇ ಬೇರೆ ಗ್ಯಾಸ್ ಇಲ್ಲ ಊರಾಗೆ. ಈಗ ಜನಗಳು ಏನಾರ ಕೊಟ್ಟಿಗೆ ನೋಡ್ಬಿಟ್ರೆ ಮುಗೀತು, ತಗೊಂಡೋಗಿ ಮನೆ ಒಳಗೆ ಬಚ್ಚಿಕೊಂಡ್ಬಿಡ್ತಾರೆ. ಅಯ್ಯಪ್ಪ ನಾನ್ ಮತ್ ಹೋಗಿ ಹೊಲಕ್ಕೆ ಗುಡ್ಡಕ್ಕೆ ಹೋಗಿ ಎಲ್ಲಿ ಕಟ್ಟಿಗೆ ಹಾತ್ಕೊಂಬಂದು ಮತ್ ಒಣಗಿಸಿ ಮತ್ ಕೊಡ್ದಿಡಣ. ಅದಕ್ಕೆ ಚೆನ್ನಾಗಿ ಇವನ್ನ ಬಂಗಾರ ಕಾಯ್ದಂಗ್ ಕಾಯ್ತಾ ಇದ್ದೀನಿ. ಚೆನ್ನಾಗಿ ಒಣಗಿಸ್ಬಿಟ್ಟು ಎಲ್ಲ ಕೊಡದ್ಬಿಟ್ಟು ಮನೆ ಒಳಗೆ ಒಟ್ಕೊಂಡ್ಬಿಟ್ರೆ ಸಮಾಧಾನ ಆಕತಿ. ಆಮೇಲೆ ಮಳೆಗಾಲ ಬಂದಾಗ ಕೊಟ್ಟಿಗೆ ಸಿಗಲ್ವೋ ಗೊತ್ತಿಲ್ಲ. ಆಮೇಲೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಕೊಂಡು ಉಣ್ಣೋದು ಅಡ್ಗೆನ? ಏನ್ ಹಂಗೆ ಉಪವಾಸ ಇರ್ಬೇಕಾಕತಿ. ಅದಕ್ಕೆ ಈಗ್ಲಿಂದ ಎಲ್ಲ ಕಟ್ಟಿಗೆಗಳನ್ನ ಜೋಡಿಸ್ಕೊಂಡು ಒಣಸಿ ಇಟ್ಕೊಂತ ಇದ್ದೀನಿ. ಅರೆ ವಾ ಬಾರಿಂದು ಅಕ್ಕ, ನಿಮ್ದಕ್ಕೆ ನೀವು ಎಷ್ಟು ಚಾಲಾಗಿಗೆ ಇದ್ದೀರಾ ನೋಡಿ. ನಿಮ್ದಕ್ಕೆ ಇವಾಗ್ಲೇನೆ ಕಟ್ಗೆಗೆ ಜೋಡಿಸ್ತಾ ಇದ್ದೀರಾ. ತುಂಬಾ ಬೇಸ್ಗೆ ಇದ್ದೀರಾ ಬಿಡಿ. ಅಯ್ಯೋ ಮುಂದಿನ ಯಾರ್ ಕಂಡರಿ? ಸಿಲಿಂಡರ್ ಬರ್ತತೋ ಬರಲ್ವಾ? ಹಂಗಾಗಿ ಮುಂದಿನ ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಈಗ್ಲಿಂದನೇ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಮುಂದೆ ಕಷ್ಟ ಪಡೋದು ಹೋಗ್ತತಿ. ಆಮೇಲೆ ಯಾವನಿ ಬೇಕು ಹುಡ್ಕಾಡೋದು, ಅಲ್ಲಿ ಇಲ್ಲಿ ಹೋಗಿ ಕೊಟ್ಟಿಗೆ ಹುಡ್ಕಾಡೋದು ಬೇಡ. ಮಳೆಗಾಲ ಬಂದ್ರೆ ಮುಗೀತು, ಕೊಟ್ಟಿಗೆ ಸಿಕ್ರುವ ಆ ಒಲೆಗೆ ಹಚ್ಚಿದ್ರು ಉರಿಯೋದು ಇಲ್ಲ, ಹಸಿ ಕಟ್ಟಿಗೆಗಳು. ಅದಕ್ಕೆ ಈಗ್ಲಿಂದನೇ ಚೆನ್ನಾಗಿ ಒಣಸ್ಕೊಂಡ್ಬಿಟ್ರೆ ಆಮೇಲೆ ನಾಳೆ ದಿನ ಕಷ್ಟ ಪಡೋದೇ ಇರಲ್ಲ. ಅರೇ ತುಂಬಾ ಸೂಪರ್ಗೆ ಇದ್ದೀರಾ ಬಿಡಿ ನೀವು. ಅಯ್ಯೋ ಮತ್ತೆ ಇಷ್ಟು ಬುದ್ಧಿ ಓಡಿಸ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ಹೆಂಗ್ ಬದುಕಕತಿ? ಅರೆ ಪಾರಿಂದು ಅಕ್ಕ, ಇಷ್ಟು ಚಾಲಾಕಿಗೆ ನೀವು ಕಟ್ಗೆಗೆ ಎಲ್ಲ ಜೋಡಿಸ್ಬಿಟ್ಟು ತುಂಬಾ ಚೆನ್ನಾಗಿ ಒಣಗಿಗೆ ಬಿಟ್ಟು ಅದನ್ನ ಬಂಗಾರಿಗೆ ಬಚ್ಚಿಡೋ ತರ ಬಚ್ಚಿಡ್ತಿದ್ದೀರಲ್ಲ, ತುಂಬಾ ಗ್ರೇಟ್ಗೆ ಇದ್ದೀರಾ ಬಿಡಿ ನೀವು. ನಮ್ದಕ್ಕೆ ನಾವು ಕಟ್ಗೆಗೂ ಜೋಡಿಸಿಲ್ಲ, ಅದನ್ನ ಒಣಗಿಗೂ ಇಲ್ಲ, ಒಳಗೂ ಇಡ್ತಾ ಇಲ್ಲ. ನಮ್ದಕ್ಕೆ ನೋಡಿ ಕಾಲಿಗೆ ಕೂತ್ಬಿಟ್ಟಿದೀವಿ, ನಿಮ್ದಕ್ಕೆ ಎಷ್ಟೊಂದು ಕೆಲ್ಸಾಗೆ ಮಾಡ್ತಾ ಇದ್ದೀರಾ. ನಮ್ಮ ಹುಷಾರಾಗಿ ನಾವ್ ಇರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಕತ್ ಜೀವನ. ಜೀವನ ಕಷ್ಟ ಅಂತಿದ್ಯಾ? ಅರೇ ಗುಂಡುದಿಕ್ಕೆ ಅಜ್ಜಿ, ನಿಮ್ದಕ್ಕೂನು ಬಂದ್ರ? ಬನ್ನಿ ನೋಡಿ ಪಾರಿಂದು ಅಕ್ಕ ಇದ್ದಾರೆ ನೋಡಿ. ಅವ್ರದಕ್ಕೆ ನೋಡಿ ಕಡ್ಗೆ ಎಲ್ಲದಕ್ಕೂ ಚೆನ್ನಾಗಿ ತಂದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಒಣಗಿಗೆ ಬಿಟ್ಟು ಅದನ್ನ ಕಡ್ದಿ ಬಿಟ್ಟು ಬಂಗಾರಿಗೆ ಬಚ್ಚಿಡ್ತಾರೆ ನೋಡಿ. ಬೀರು ಒಳಗಡೆ ಆತರ ಬಂಗಾರಿಗೆ ಬಚ್ಚಿಡೋ ತರ ಕಡ್ಗೆಗೆ ಬಚ್ಚಿಗೆ ಇಡ್ತಾರೆ ಅಂತೆ. ನಾಳೆಗೆ ಸಿಲಿಂಡರ್ಗೆ ಬರುವ ಗೊತ್ತಿಲ್ಲ, ಹಾಗಾಗಿ ಕಟ್ಟಿಗೆಗೆ ಬಚ್ಚಿಟ್ಬಿಟ್ಟು ನಾಳೆ ದಿನ ಅಡ್ಗೆಗೆ ಮಾಡಕ್ಕೆ ಬೇಕಾಗುತ್ತೆ ಅಂತಂದು ಇವಾಗ್ಲೇ ತಯಾರಿಗೆ ಮಾಡ್ಕೊತಾ ಇದ್ದಾರೆ ನೋಡಿ. ಅಲ್ ಕಡೆ ಪಾತಿ, ಈ ಪಾರಿ ಲ್ಯಾಕ್ಟಾಗ್ ನೋಡಿದ್ರು ಅಡುಗೆನೆ ಮಾಡಲ್ಲ. ಅವರು ಇವ್ರ ಮನೆಗೆ ಸಾಡಿಸ್ಕೊಂಬಂದು ಅಡುಗೆಸ್ಕೊಂಬಂದು ತಿಂತಾಳೆ. ಇನ್ಯೋ ನಂಗೆ ಅಡುಗೆ ಮಾಡಿ ದಬಾಕ್ತಾಳೆ ಅಂತಂದು ಈಗ್ಲಿಂದನೇ ಕಟ್ಟಿಗೆ ಜೋಡಿಸ್ತದ ಕಣಪ್ಪ ಈಕಿ. ಯಾಕೆ ಗಿರಿಜಿ ಹಂಗ್ ಮಾತಾಡ್ತೀಯ? ನಾನೇನು 3 ಹೊತ್ತು ಬೇರೆಯವ್ರ ಮನೆಗೆ ಇಸ್ಕೊಂಬಂದು ತಿಂತೀನಿ, ಇವನು ನಮ್ಮ ಮನೆಗೆ ಒಂದಿನ ಮಾಡಿಲ್ಲ ಅಂದಾಗ ಹಂಗ ಹೋಗಿ ಇನ್ನೊಬ್ರ ಮನೆಗೆ ಇಸ್ಕೊಂಬರ್ತ ನಾಟ್ಯ. ಇವನ್ 3 ಹೊತ್ತು ಕಂಡರ್ ಮನೆಗೆ ಇಸ್ಕೊಂಡ್ ತಿಂತೀನಿ ಅನ್ನೋ ತರ ಆಡ್ತಿದೀಯಲ್ಲ ನೀನು ಮಾತಾ. ಅಯ್ಯೋ ಅದ್ಯಾಕ್ ಸಿಟ್ ಮಾಡ್ಕೊಂಡಿ, ತಗಳೆ ಇರೋ ಮಾತನ್ನ ಇರಂಗೆ ಆಡಿದ್ದು. ನೀನ್ ಒಂದಿನ ಯಾರ ಮನೆಗೆ ಇಸ್ಕೊಂಬಂದ್ರೆ ಅದನ್ನ 2 ದಿನ ಮಾಡ್ತೀಯಲ್ಲ, ಸುಮ್ನೆ ಯಾಕೆ ನಿನಗೆ ಕೊಟ್ಟಿಗೆ ಅಡುಗೆ ಮಾಡಕ್ಕೆ ಅಂತ ಹೇಳಿದ್ದು. ನೀಗೆ ಇರೋದು ನೀರಾಗೆ ಹೇಳಿದ್ರೆ ಸಹಿಸ್ಕೊಳಕ್ ಆಗದೇ ಇಲ್ಲ ನೋಡು, ಹೆಂಗ್ ಸಿಟ್ ಮಾಡ್ತೀಯ. ಬ್ಯಾಡ್ ಕಣೆ ಗಿರ್ಜಿ, ಸುಮ್ನೆ ನನಗೆ ಕ್ಯಾನಕ್ ಬೇಡ. ಅಯ್ಯೋ ನಾನೇನ್ ಕೆಣಕಿದೆ, ಇರೋದು ನೀರಾಗೆ ಹೇಳ್ದೆ. ಬ್ಯಾಡ್ ನೋಡು. ಅಯ್ಯೋ ಸಾಕ್ ಸುಮ್ನಾಗ್ರೆ. ಅಯ್ಯೋ ಹಂಗ ಮಾತಾಗ ಉದ್ದ ಮಾಡ್ತೀರ ನೋಡಜ್ಜಿ. ಮತ್ತೆ ಅವಳನ್ನ ಹೆಂಗ್ ಮಾತಾಡ್ತಾಳೆ? ಅಯ್ಯೋ ನಾನೇನು 3 ಹೊತ್ತು ಬೇರೆಯವ್ರ ಮನೆಗೆ ಬೇಡ್ಕೊಂಡ್ ತಿಂತೀನಿ ಅನ್ನೋ ತರ ಆಡ್ತಾಳೆ. ಅವಳು ಬೇರೆಯವ್ರ ಮನೆಗೆ ಇಸ್ಕೊಂಡ್ ತಿಂತಾಳ ಬಿಡ್ತಾಳ, ಅವಳ ಜೀವನ ಅವಳು ಹೆಂಗ ಬದುಕ್ತದಾಳೆ, ನಿನ್ಗೇನ್ ಸಂಕಟ? ಹಂಗಲ್ ಕಣಜಿ, ಕೊಟ್ಟಿಗೆ ಜೋಡಿಸ್ತಾಳೆ ಅಂತ ಹೇಳಿದ್ಲಲ್ಲ, ಅದಕ್ಕೆ ಹೇಳ್ದಿ ಅಡ್ಗೆನೆ ಮಾಡೋದಿಲ್ಲ ಇನ್ನೇನ್ ಕೊಟ್ಟಿಗೆ ಜೋಡಿಸ್ತಾಳಲ್ಲ ಅಂತಂದು. ಅವಳು ಮುಂದಾಲೋಚನೆಯಿಂದ ಅದ್ನಾರ ಮಾಡ್ತದಾಳಲ್ಲ. ನಾಳೆ ದಿನ ಯಾರು ಮನೆ ಕೇಳಕ್ ಹೋದಾಗ ಸಾರಗೀರಿ ಯಾರು ಕೊಡಕ್ಕಿಲ್ಲ. ಅಯ್ಯೋ ನಾವೇ ಬೋಂಡಾಡ್ತಿಂದ ಅಡುಗೆ ಮಾಡ್ಕೊಂಡಿವಿ, ನಿನ್ಗೆಲ್ಲಿ ಕೊಡಕ್ ಹೋಗೋಣವ ಅಂತಾರೆ. ಮತ್ತೆ ಅಕ್ಕಿನ ಮತ್ತೆ ಕೊನೆಗೂ ಮಾಡ್ಕೊಂಡು ತಿನ್ಬೇಕಲ್ಲ, ಮತ್ತೆ ಯಾರು ಕೊಡ್ಲಿಲ್ಲ ಅಂತ ಹೇಳಿ ಅಕ್ಕಿನ ಉಪವಾಸ ಇರಕತ್ತ. ನಾಳೆ ದಿನ ಮಾಡ್ಲೇಬೇಕು ತಾನೆ. ಅದಕ್ಕೆ ಮುಂದಾಲೋಚನೆ ಮಾಡಿ ನೋಡು
ಕಟ್ಟಿಗೆಗಳ್ನ ಹೆಂಗ್ ಜೋಡಿಸ್ಕೊಂಡು ಒಣಸಿ ಕೊಡ್ದು ಇಟ್ಕೊಂತದ. ನೀನ್ ಏನಾರ ಮಾಡ್ಕೊಂಡಿ ಹಂಗೆ ನೀನ್ ಅನ್ಕೊಂಡಿದ್ಯ ಮುಂದೆ ಸಿಲಿಂಡರ್ ಬೋರ್ತತೋ ಬರಲ್ಲ ಅಂತಂದು. ಎಂತ ಬದುಕು ಮಾಡಿದಾಳೆ ಆಕಿ, ಮಾಡ್ಕೊಂತದಾಳೆ ಅಂತ ಖುಷಿ ಪಡ ಬಿಟ್ಟು ಅವಳನ್ನ ಆಡ್ಕೊಂಡು ನೋಗ್ತಾಳೆ. ಅರೇ ಹೌದು ಗಿರ್ಜಿಂದು ಅಕ್ಕ, ನಮ್ದಕ್ಕೆ ಈ ಐಡಿಯಾಗೆ ಬಂದಿಲ್ಲ ನೋಡಿ. ಪರಿಂದು ಅಕ್ಕಗೆ ಎಷ್ಟು ಐಡಿಯಾಗೆ ಬಂದಿದೆ ನೋಡಿ. ನಮ್ದಕ್ಕೆ ಈ ತರ ಐಡಿಯಾಗೆ ಮಾಡಿಲ್ಲ ನಾವು, ಮುಂದಕ್ಕೆ ನಾವು ಯೋಜನೆಗೆ ಮಾಡಿಲ್ಲ ನೋಡಿ. ಪರಿಂದು ಅಕ್ಕ ಎಷ್ಟು ಯೋಜನೆಗೆ ಮಾಡಿದ್ದಾರೆ ನೋಡಿ. ಪಾರಿ ಯೋಟಿ ಆದ್ರೂ ನನ್ನ ಆತ್ಮೀಯ ಗೆಳತಿ ಆಕಿ ನನ್ನ ಮಾತಿಗೆಲ್ಲ ಬೇಜಾರು ಮಾಡ್ಕೊಳಕಿಲ್ಲ. ನಾನು ಅವಳು ಯಾವಾಗ್ಲೂ ಜೊತೆಗೆ ಹೊಂದಾಣಿಕೆಯಿಂದ ಇರ್ತೀವ. ನಾನು ಒಂದೊಂದು ಮಾತಾಡಿದ್ರು ಆಕಿ ಬೇಜಾರು ಮಾಡ್ಕೊಳಕಿಲ್ಲ ಅಲ್ವೇನ ಪಾರಿ? ಬಚಾವಾಗಕ್ಕೆ ಮಾತಾಡಿ ಹೆಂಗ್ ಮುಸ್ಕೊಂತಾಳ ನೋಡು. ಮತ್ತೆ ನೀನೇನಾರ ಅವಳಂಗೆ ಕೊಟ್ಟಿಗೆಗಳನ್ನೆಲ್ಲ ಕೊಡ್ದು ರೆಡಿ ಮಾಡಿ ಇಟ್ಕೊಂಡಿಯ ಮುಂದಿಂದಕ್ಕೆ? ಅಯ್ಯ ಪಾರಿ ನೀವೇ, ನಾನು ಆತ್ಮೀಯ ಗೆಳತಿಯರು ಅಂದ್ಮೇಲೆ ಅವಳು ಮಾಡ್ಕೊಂಡ್ರೇನು ನಾನ್ ಮಾಡ್ಕೊಂಡ್ರೇನು? ಅವಳು ಮಾಡ್ಕೊಂಡ್ರೆ ನಾನ್ ಮಾಡ್ಕೊಂಡಂಗೆ ಕಣಜಿ. ಈಗ ಅವಳೆಲ್ಲ ಕೂಡಿಟ್ಕೊಂಡಳ ಅಂದ್ರೆ ನನಗೊಂದು ವಸಿ ಕಟ್ಟಿಗೆಗಳನ್ನ ಕೊಡ್ದಂಗಿರ್ತಾಳ ನಾಳೆ. ನೋಡ್ದೆ ಇವಳನ್ನ ಹೆಂಗ್ ಪ್ಲಾನ್ ಆಗ್ತಾವಳೆ ಅಂತಂದು. ನಾನೇ ಈಕಿಗಿನ ಪ್ಲಾನ್ ಗಾತಿ ಅಂದ್ರೆ ಈಕಿ ನನಗಿನ ಪ್ಲಾನ್ ಗಾತಿ. ಅರೆ ಪಾರಿಂದು ಅಕ್ಕ, ಪಾರಿಂದು ಅಕ್ಕ, ಏನಪ್ಪತ್ತೆ? ಅರೆ ಪಾರಿಂದು ಅಕ್ಕ, ಯಾಕೆ ಈ ತರಗೆ ಬೆಚ್ಚಿಗೆ ಬಿದ್ಬಿಟ್ರಿ? ಅದ ಏನಿಲ್ಲ ಕಣಪತಿ. ಅರೇ ಗಿರಿಜಿಂದು ಅಕ್ಕಗೆ ನಿಮ್ದಕ್ಕೆ ಕಟ್ಗೆಗಿನ ನೀವು ಕೊಡ್ತೀರಾ? ನೋಡಿ ನೋಡಿ ನೋಡಿ, ನೀವು ಎಷ್ಟು ಒಳ್ಳೆಯವರಿಗೆ ಇದ್ದೀರಾ. ಕಟ್ಗೆಗೆ ಜೋಡಿಸಿದ್ದು ಅಲ್ದಲೆ ಚೆನ್ನಾಗಿ ಒಣಗಿಸಿ ಬಿಟ್ಟು ಕಡ್ದು ಬಿಟ್ಟು ಅದನ್ನ ಬಂಗಾರಿಗೆ ಬಚ್ಚಿಟ್ಬಿಟ್ಟು ನೀವು ಪಾಪ ನಿಮ್ಮ ಆತ್ಮೀಯ ಗೆಳತಿ ಗಿರ್ಜಿಂದು ಅಕ್ಕಗೆ ಕೊಡ್ತಾ ಇದ್ದೀರಾ. ನೀವು ಎಷ್ಟು ಒಳ್ಳೆಗೆ ಇದ್ದೀರಾ ಪರಿಂದು ಅಕ್ಕ, ನೀವು ತುಂಬಾ ಒಳ್ಳೆಗೆ ಇದ್ದೀರಾ ಬಿಡಿ. ಆ ಗೆಳತಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ನೋಡಿ. ಎಷ್ಟೇ ಆದ್ರೂ ನನ್ನ ಆತ್ಮೀಯ ಗೆಳತಿ ಅಲ್ವೇ, ಅದಕ್ಕೆ ನನ್ಗೂ ಸೇರಿಸಿ ಕಟ್ಟಿಗೆಗಳನ್ನ ತೆಗ್ದಿಡ್ತದಾಳೆ. ನನ್ನ ಆತ್ಮೀಯ ಗೆಳತಿ ಎಷ್ಟು ಒಳ್ಳೆಳಪ್ಪ ಅಲ್ವೇನೆ ಗಿರ್ಜಿ? ಏನೋ ಮಾತಾಡ್ತಾನೆ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ. ಇವನಾರ ಮಾತಾಡು ಅಂತ. ನಾನೆಲ್ಲ ಕೊಟ್ಟಿಗೆ ಕೊಡ್ದು ದುಂಡ್ಗಿಟ್ಬಿಟ್ಟು ಈಕೆ ಕೊಡ್ಬೇಕಂತೆ, ಇದೆ ಅಂತದಿದು. ಅರೆ ಪಾರಿಂದು ಅಕ್ಕ, ನಿಮ್ಮಂತ ಒಳ್ಳೆ ಗೆಳತಿಗೆ ನಾನು ಎಲ್ಲಿಗೆ ನೋಡಿಲ್ಲ ಬಿಡಿ. ನೀವು ಎಷ್ಟು ಒಳ್ಳೆ ಗೆಳತಿಗೆ ಇದ್ದೀರಾ ನೋಡಿ. ಗಿರಿಜಿಂದು ಅಕ್ಕಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ. ನಿಮ್ಮಂತ ಇಬ್ಬರಿಗೆ ಒಳ್ಳೆ ಗೆಳತಿಯರು ನಮ್ಮ ಊರಿಗೆ ಇರುವುದು ನಮ್ಗೆ ತುಂಬಾ ಖುಷಿಗೆ ಆಗುತ್ತೆ ನೋಡಿ. ಎಂತಹ ಆತ್ಮೀಯ ಗೆಳತಿಯರು. ನಿಮ್ದಕ್ಕೆ ಏನ್ಗೆ ಆದ್ರೆ ಗಿರ್ಜಿಂದು ಅಕ್ಕಗೆ ಬರ್ತಾರೆ. ಗಿರ್ಜಿಂದು ಅಕ್ಕಗೆ ನೀವು ಎಷ್ಟು ಸಹಾಯ ಮಾಡ್ತೀರಾ. ನೀವು ತುಂಬಾ ಒಳ್ಳೆ ಗೆಳತಿಗೆ ಇದ್ದೀರಾ. ಹೌದು ಪಾತಿ. ಇವನು ಒಳ್ಳೆ ಹೇಳ್ತೀನಿ. ಇವನು ನಾನು ಕಷ್ಟಪಟ್ಟು ಕೊಡ್ದು ಹಾಕಿದೀನಿ ಕೊಟ್ಟಿಗೆಗಳನ್ನ. ಈಗೀಗ ಸುಲಭವಾಗಿ ಬಂದ್ಬಿಟ್ಟು ನನಗೆ ಕೊಡು ಅಂತ ಕೇಳ್ತಾಳೆ. ಇತ್ಲಾಗಿಲ್ಲ ಅನ್ನೋಕೆ ಆಗಕ್ಕಿಲ್ಲ, ಇತ್ಲಾಗೆ ಕೊಡೋಕ್ಕೂ ಹಾಕಿಲ್ಲ. ಹಂಗಾಗ್ತೈತಿ ಮನ್ಸು. ಪಾರಿ ನಾನು ಕೊಡ್ಲೇನೆ, ನಾನು ಕೊಡ್ತೀನಿ, ನೀನು ದುಂಡಗೆ ಹಾಕು. ಎಲ್ಲ ದುಂಡಗೆ ಹಾಕಿರೋದನ್ನ ಕೊಡ್ಲಾರ್ದು ಇವನ್ ಬಂದತಿ. ಹಿಂಗೆ ಕೊಟ್ಟಂಗೆ ಮಾಡಿ ನಾ ಕೆಲಸ ಮಾಡಿ ಆಮೇಲೆ ಕೊಡ್ಕೆ ಎತ್ಕೊಂಡು ಹೋಗಕ್ಕೆ ಎಷ್ಟು ಚೆನ್ನಾಗಿ ತಲೆ ಓಡಿಸ್ತಾಳೆ ನೋಡು. ಒಳ್ಳೆ ಗೆಳತಿಯರಾಗಿ ಅನುಸರಿಸ್ಕೊಂಡು ಕಷ್ಟಗಳಿಗಾಗಿ ಹೋಗ್ತಾ ಇದೀರಲ್ಲ, ಇದೇ ಜೀವನ. ಒಬ್ರು ಕಷ್ಟಕ್ಕೆ ಆಗ್ಬೇಕು. ಅರೆ ಅಜ್ಜಿ, ನಮ್ದಕ್ಕೆ ನಾವು ಈ ತರ ಕಟ್ಗೆಗೆ ಜೋಡಿಸ್ಗೆ ಇಲ್ಲ ಬಿಡಿ. ನಮ್ದಕ್ಕೆ ನಾವು ನಾಳೆಯಿಂದ ಈ ತರ ಕಟ್ಗೆಗೆ ಎಲ್ಲ ಜೋಡಿಸ್ಬಿಟ್ಟು ನಮ್ದಕ್ಕೂ ನಾವು ನೀರೊಳಗೆ ಬಚ್ಚಿಟ್ಬಿಡ್ತೀವಿ. ನಮ್ದಕ್ಕೆ ನಾಳೆ ಮತ್ತೆ ಸಿಲಿಂಡರ್ಗೆ ಸಿಗ್ಲಿಲ್ಲ ಅಂದ್ರೆ ನಮ್ದಕ್ಕೆ ನಾಳೆಗೆ ಕಷ್ಟಾಗೆ ಆಗ್ಬಾರ್ದು ನೋಡಿ. ನಮ್ದಕ್ಕೆ ನಾವು ಈ ತರ ಕೆಲಸಗೆ ಮಾಡ್ಬಿಡ್ತೀವಿ. ಒಳ್ಳೇದು, ಮಾಡಿಟ್ಕೊಂಡ್ರೆ ನಾಳೆ ದಿನ ಕಷ್ಟಪಡೋ ಹೊತ್ನೆಗೆ ಈ ಕಷ್ಟಪಟ್ಟು ಮಾಡಿಟ್ಕೊಂಡ್ರೆ ನಾಳೆ ಕೂತ್ ತಿನ್ನಕ್ ಬರ್ತತೆ. ಈಗ ಕಷ್ಟಪಟ್ಟು ಮಾಡಿಟ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ಪರದಾಡ್ತೀವಿ. ಅಯ್ಯೋ ಆ ಕಾಲದ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು, ಈ ಕಷ್ಟ ಆಯ್ತು ಅಂತ ಅನ್ನೋಕಿನ ಈಗ ಚೆನ್ನಾಗಿದ್ದ ಮಾಡ್ಕೊಳ್ಳೋದು ಒಳ್ಳೇದು. ಅರೆ ಅಜ್ಜಿ, ನಿಮ್ದಕ್ಕೆ ಕಟ್ಗೆಗೆ ಎಲ್ಲ ರೆಡಿಗೆ ಇಟ್ಕೊಂಡಿರಾ? ಅಯ್ಯೋ ನಾನುವೆ ಮೊನ್ನೆ ಹೊಲ್ದಾಗೆಲ್ಲ ಕೊಳ್ದಾಕಿದ್ದೆ ಕಣೆ, ತೋಟದಾಗೆ ಕೊಡ್ ದುಂಡುಗ ಹಾಕಿ ಬಂದಿದ್ದೆ. ಈಗ ಮತ್ತೆ ಎಲ್ಲಾ ಕಡೆನೂ ಈ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿಗೆ ಹುಡುಕ್ತದಾರ ಜನಗಳು. ಈ ಕೊಡ್ದು ಹಾಕಿ ದುಂಡು ಬಿಡ್ತಾರೆ. ನಾನು ಕೊಟ್ಟಿಗೆ ಬರೋಣ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಯಾರ ಒತ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಕೊಟ್ಟಿಗೆಗಳೇನು ಬಿತ್ತಿಸಿ ದುಂಡುಗ ಹಾಕಿಲ್ಲ. ಈಗ ನಾಳೆಯಿಂದ ನಾನುವೇ ಪಾಟ ಹೋಗಿ ಕೊಟ್ಟಿಗೆ ಎಲ್ಲ ದುಂಡುಗ ಹಾಕಿ ಮಂತೇವ್ ತಂದು ಬಿಡ್ಬೇಕು. ಅಲ್ಲೇ ಬಿಡ್ತಾರ ಜನಗಳು. ಅದ್ನಂಗೆ ಹುಡುಕ್ತದಾರೆ, ಊರು ತುಂಬಾ ಬಂಗಾರ ಹುಡುಕ್ದಂಗೆ ಹುಡುಕ್ತದಾರೆ.
ಮತ್ತೀಗ ಅದು ಬಂಗಾರ ಆಗ್ಬಿಟ್ಟತಿ ಕಟ್ಟಿಗೆ ಅನ್ನೋದು. ಹಂಗಾಗಿ ನಾಳೆ ದಿನ ನಾನು ಹುಡುಕ್ಬೇಕು ತೋಟಕ್ಕೆ ಹೋಗಿ. ಎಂತ ಕಾಲ್ ಬಂತು ನೋಡಜ್ಜಿ, ಕೊಟ್ಟಿಗೆನು ಬಂಗಾರ ಆಗ್ಬಿಡ್ತಿವಾಗ. ಕಣೆ, ಮತ್ತೆ ಈಗಿನ ಕಾಲ ಹೇಳಂಗೆ ಇಲ್ಲ. ಯಾವಾಗ ಯೋನ್ ಹತ್ತತ, ಯಾವಾಗ ಯೋನ್ ಬರ್ತತ, ಯಾವಾಗ ಯೋನ್ ಹೋಗತ್ತ ಯಾರಿಗೂ ಗೊತ್ತಿಲ್ಲ. ಬಂದಂಗೆ ಬರಕ್ ತಕ್ಕಂಗೆ ನಾವು ರೆಡಿ ಆಗಿರ್ಬೇಕು ಆಟೆಯ. ಅದೇನೋ ಸರಿನೇ ಬಿಡಜ್ಜಿ, ಪರಿಸ್ಥಿತಿಗೆ ತಕ್ಕಂಗೆ ನಾವೇ ಬದ್ಲಾಗಬೇಕು ಆಟೆ. ಮತ್ತೆ ಅದೇ ಜೀವನ ಅಲ್ವೇ ಮತ್ತೆ. ಅಯ್ಯೋ, ಇನ್ನ ಈ ಜೀವನದಾಗ ಏನೊಂದು ಬರ್ತತೋ ಏನೊಂದು ಹೋಗತ್ತ ಗೊತ್ತಿಲ್ಲ ಕಣಜ್ಜಿ. ಒಟ್ಟಿಗೆ ಕಾಲಕ್ಕೆ ತಕ್ಕಂಗೆ ರೆಡಿಯಾಗಿರ್ಬೇಕು ನಾವು, ಎಲ್ಲದಕ್ಕೂ ಅನುಭವಿಸಕ್ಕೆ ಅನ್ನೋದು ಮಾತ್ರ ತಲೆ ಕೂತ್ಕೊಂಡ್ಬಿಟ್ಟತ್ ನೋಡಿವಾಗ. ಕಾಲಕ್ಕೆ ತಕ್ಕಂಗೆ ಬದ್ಲಾಗಬೇಕು, ಸಮಾಜಕ್ಕೆ ತಕ್ಕಂಗೆ ಹೊಂದ್ಕೋಬೇಕು, ಏನು ಮಾಡಕ್ಕಾಗಲ್ಲ. ಇದು ಜಗತ್ತಿನ ನಿಯಮ ಆಗ್ಬಿಟ್ಟತಿ. ನೋಡಿದ್ರಲ್ಲ ಗೆಳೆಯರೆ, ನಮ್ಮೂರಲ್ಲಿ ಹಿಂಗೆ ಒಳ್ಳೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಡುಗೆ ಮಾಡಕ್ಕೆ. ಜನಗಳೀಗ ಹಳೆ ಕಾಲದ ಒಲೆ ಪದ್ಧತಿಗೆ ಹೋಗಿದ್ದಾರೆ. ಹಂಗಾಗಿ ಈ ಕಟ್ಟಿಗೆ ಅನ್ನೋದು ಬಂಗಾರ ಆಗ್ಬಿಟ್ಟತಿ. ಯಾರ ಕಟ್ಟಿಗೆ ಒಣಗಿದ್ರೆ ಸಾಕು, ಅವನಿಗೆ ಎತ್ಕೊಂಡು ಬಚ್ಕೊಂಡ್ಬಿಡ್ತಾರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟತ್ ನೋಡ್ರಿ. ನಿಮಗೂ ಈ ಥರದ್ದು ಏನಾದರೂ ನಮ್ಮ ಥರ ಅನುಭವಗಳಾಗಿದೆಯಾ? ನೀವು ಈ ಸಿಲಿಂಡರ್ ಇಲ್ಲ ಅಂತೇಳಿ ನೀವು ಹಿಂಗೆ ಕಟ್ಟಿಗೆಗಳನ್ನ ದುಂಡಿಗೆ ಜೋಡಿಸ್ತಾ ಇದ್ದೀರಾ? ನೀವು ಹಿಂಗೆ ಇದೇ ಥರ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.